ಇಷ್ಟು ವರ್ಷ ಈ ವಠಾರದಲ್ಲಿ ನೆಮ್ಮದಿಯಾಗಿದ್ವಿ. ಈ ರಘುಪತಿ ಬಂದ್ಮೇಲೆ ನೆಮ್ಮದಿನೇ ಹೊಟ್ಟೈತು ಕಡೆ. ಹೌದು ಸುಬ್ಬು, ನನಗೂ ಎಷ್ಟೋ ಸಲ ಹಾಗೆ ಅನಿಸಿದೆ, ಅವ್ರ ಸಂಬಂಧನೇ ಮಾಡಬಾರ್ದಾಗಿತ್ತು ಅಂತ. ಆದರೆ ಏನು ಮಾಡೋದು, ವಿಧಿ ಒಳ್ಳೇದೇ ಮಾಡ್ತು. ಇಲ್ಲದೆ ಹೋಗಿದ್ರೆ ಅವನ ಮಗ ಪೆಕ್ರ ಇದ್ದಾನಲ್ಲ, ಅವನಿಗೆ ಅನುನ್ ಕೊಟ್ಟು ಮದುವೆ ಮಾಡಬೇಕಾಗಿತ್ತು. ಸುಬ್ಬು, ಅವ್ನು ಆಡೋದು ನೋಡು, ಅನುಗೆ ತಮ್ಮನ ಥರ ಆಡಲ್ವಾ? ಇಷ್ಟೆಲ್ಲ ಆಗಿರೋದು ಅವರಪ್ಪ ರಘುಪತಿ ಆ ಹುಡುಗನ ಹೆದರ್ಸಿ ಬೆದರ್ಸಿ ಹೊಡೆದು ಬಡ್ದು ಬೆಳೆಸಿದ್ದಾನೆ. ಏನೇ ಆಗಲಿ, ನಮ್ಮ ಅನುಗೆ 4 ವರ್ಷ ಡಿಫ್ರೆನ್ಸ್ ಇರಬೇಕು. ಅಂಥ ಹುಡುಗನ ಹುಡುಕಿ ಮದುವೆ ಮಾಡ್ತೀನಿ. ಆಗ ರಘುಪತಿ ಮುಂದೆ ಎದೆ ಉಬ್ಬಿಸಿ ಹೇಳ್ತೀನಿ, ಬಾರಯ್ಯ ನನ್ನ ಮಗಳ ಮದುವೆಗೆ ಅಂತ ಕರಿತೀನಿ. ಅಷ್ಟು ದೊಡ್ಡಸ್ಕೆಯಿಂದ ಕರೀದೇ ಇದ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಒಳ್ಳೆ ಹುಡುಗನ ನೋಡು. ಒಳ್ಳೆ ಮನಸ್ಸಿರೋನು, ಅಂತಸ್ತಿರೋನು, ಒಳ್ಳೆ ಗುಣ ಇರಬೇಕಲ್ವಾ ಸುಬ್ಬು? ನನಗಷ್ಟು ಗೊತ್ತಾಗಲ್ವೇನೆ ಸುಬ್ಬು. ದೇವಸ್ಥಾನ ಪೂರೈತರಿಗೂ ಹೇಳಿದ್ದೀನಿ, ಜಾತಕನೂ ಕೊಟ್ಟಿದ್ದೀನಿ, ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅನು ಒಪ್ಕೋಬೇಕಲ್ಲ. ಇದು ಒಳ್ಳೆ ಕತೆ ಸುಬ್ಬು. ಒಳ್ಳೆ ಹುಡುಗನ್ ತೋರಿಸಿದ್ರೆ ಅನು ಒಪ್ಕೊಳ್ಳಲ್ಲ ಅಂತಾಳ ಅಲ್ವಾ ಅನು? ಅಪ್ಪ, ನಾನು ಟೆರೆಸ್ ಮೇಲೆ ಹೋಗಿ ಓದ್ಕೋತೀನಿ. ಸಾರಿ ಪುಟ್ಟ, ನಿಂಗೆ ಡಿಸ್ಟರ್ಬ್ ಆಗೋಯ್ತಾ? ಇಲ್ಲೇ ಕೂತ್ಕೊಂಡು ಓದ್ಕೋ, ನಾನು ಹಿಂಗೆ ಮಾತಾಡಲ್ಲ. ಏನಿಲ್ಲ, ನಾನು ಟೆರೆಸ್ಗೆ ಹೋಗಿ ಓದ್ಕೋತೀನಿ. ಅನು, ನೋಡ್ತೀಯಾ, ನಿನ್ನಿಂದ ಮಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅವಳು ಮೇಲೆ ಹೋದ್ಲು. ಕುದುರೆ ನೋಡು, ಬರೀ ನಾಲ್ಗೆ ಮಾತ್ರ ಅಲ್ಲ, ಮೈಯೆಲ್ಲ ಕೆಂಪಾಗ್ಬಿಡ್ಬೇಕು. ಅಲ್ಲ, ಹಾಡು ಹೇಳ್ಕೊಂಡು ಡಿಸ್ಟರ್ಬ್ ಮಾಡ್ದೋ ನೀನು. ನನ್ಗೆ ಹೇಳ್ತೀಯ ಡಿಸ್ಟರ್ಬ್ ಮಾಡಿದೆ ಅಂತ? ಮದುವೆ ವಿಷಯ ಅಲ್ವಾ, ಸ್ವಲ್ಪ ಮೈ ಮರೆತು ಮಾತಾಡ್ಬಿಟ್ಟೆ ಕಡೆ. ಹುಡುಗನ್ ನೋಡಿದ್ರಲ್ಲೇ ಮೈ ಮರ್ತ್ಬಿಡ್ಬೇಡ ಸುಬ್ಬು. ನಮ್ಮ ಹುಡುಗಿಗೆ ಒಳ್ಳೆ ಹುಡುಗನ್ ತರಬೇಕು ಅನ್ನೋದು ಅಷ್ಟೇ ಅಲ್ವಾ ನಮ್ಮ ಆಸೆ. ತಾಯಿ ಅಲ್ಲವ, ಇದಕ್ಕೆ ನೀನೇ ದಾರಿ ತೋರಿಸ್ಬೇಕಣವ. ಏನಂತೆ ಸುಬ್ಬು? ಮಾತಾಡಿದೆ, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಂದರು ಪುಷ್ಪ. ಆಮೇಲೆ ಏನೇ ಸಹಾಯ ಬೇಕಾದರೂ ಅವರು ಕೇಳಿ ಅವ್ರು ಮಾಡ್ತಾರೆ ಅಂತಲೂ ಅಂದರು. ಏನು ಸಹಾಯ ಬೇಕಿದ್ರು ಕೇಳಿ ಮಾಡ್ತಾರೆ ಅಂದ್ರ? ಏನಪ್ಪ ಬಾಯ್ಲಿ? ತಗೋ, ನಲ್ಲಿ ಹತ್ರ ಹೋಗ್ಬಿಟ್ಟು 2 ಬಿಂದಿಗೆ ನೀರು ಹಿಡ್ಕೊಂಬಂದ್ಬಿಡು. ನಾನಾ? ಅಯ್ಯೋ ನೀನೇ, ಆರ್ಯ ಸರ್ ಹೇಳಿದ್ದಾರೆ ಏನು ಕೆಲಸ ಬೇಕಾದ್ರೂ ಮಾಡಿಸ್ಕೋಬೋದು ಅಂತ. ಹಿಡ್ಕೊ. ಪುಷ್ಪ ಏನೇ? ಸುಮ್ಮನೆ ಇರು ಸುಬ್ಬ ನೀನು. ತಗೊಳಪ್ಪ, 2 ಬಿಂದಿಗೆ ಹಿಡ್ಕೊಂಬಂದ್ಬಿಡು. ಲಕ್ಷ್ಮಿ, ಅಮ್ಮ, ಆ ಬಾದಾಮಿ ಡಬ್ಬಿ ಕೊಡು. ಬಿಸಿನೀರು ಕಾಯಿಸಿದ್ದೀನಿ, ಬಾದಾಮಿ ನೆನೆಸಿದ್ರೆ ಸಿಪ್ಪೆ ತೆಗೆಯೋದು ಸುಲಭ. ಸರಿ ಅಮ್ಮ. ಸಾಹೇಬ್ರು ಮನೇಲಿದ್ರೆ ಅಡುಗೆ ಮಾಡೋದ್ರಲ್ಲ, ಅದೇನು ಖುಷಿನೋ ನಿಮಗೆ. ಅಪರೂಪಕ್ಕೆ ಆರ್ಯ ಮನೇಲಿ ತಿಂಡಿಗಿದ್ದಾನೆ. ಬಾದಾಮಿ ಪಾಯಸ ಮಾಡಿ ಎಷ್ಟು ದಿವಸ ಆಗಿದೆ. ಹಾಂ, ಬೇಗ ರೆಡಿ ಮಾಡೋಣ. ಏನದು? ಹರ್ಷ ಸರ್ನ ಭೇಟಿಯಾಗಬೇಕಾಗಿತ್ತು. ಶಾಂಪಲ್ ಕ್ಯಾಲೆಂಡರ್ ಪೀಸ್ ಇದೆ. ಒಂದು ನಿಮಿಷ ಇರಿ, ಬನ್ನಿ ಸರ್. ಕ್ಯಾಲೆಂಡರ್ ಪಾರ್ಸಲ್ ಬಂದಿದೆ. ಹಾಂ, ಕಳಿಸು. ಓಕೆ ಸರ್. ಸರ್, ಕ್ಯಾಲೆಂಡರ್ ಶಾಂಪಲ್ಸ್. ಹಾಂ, ಕೀಪ್ ಇಟ್ ದೇರ್. ಥ್ಯಾಂಕ್ ಯು ಸರ್. ವಾವ್, ಫ್ಯಾಂಟಾಸ್ಟಿಕ್. ಹೊಸಬಡಿ ಸಾಹೇಬ್ರೆ, ಆಮೇಲೆ ಈ ಬಾಕ್ಸ್ನ ನನ್ನ ಕಾರಲ್ಲಿ ಇಡಿಸ್ಬಿಡಿ. ಸರಿ ಸಾಹೇಬ್ರೆ. ಸೂಪರ್. ಅಮ್ಮ, ಅಮ್ಮ, ಎರಡು ಬಿಂದಿಗೆ ನೀರು ಬೇಕು. ಹಲೋ, 2 ಬಿಂದಿಗೆ ನೀರು ಬೇಕು. ಯಾರಪ್ಪ ನೀನು? ಯಾರಿಗೆ ಬೇಕು ನೀರು? ಪುಷ್ಪಾ ಮೇಡಮ್ ಮನೆಗೆ. ಪುಷ್ಪಾ ಮೇಡಮ್ ಮನೆಗ? ಏ ಪ್ರೇಮ, ಪುಷ್ಪಾ ಮೇಡಮ್ ಮನೆಗಂತೆ. ಅವ್ರನ್ನ ಕಾಯಕ್ಕೆ ಅಂತ ಇವ್ರನ್ನ ಕಳಿಸಿದ್ರೆ ಇವ್ರನ್ನ ಕೈಲೇ ನೀರು ಹಿಡಿಸ್ತಾವಳೆ ನಮ್ಮ ಪುಷ್ಪ. ಅಯ್ಯೋ ಕರ್ಮ. ಅದೇನು ಕರ್ಮನೋ ನಿಂಗೆ. ನಮ್ಮ ಮೋಟಾರ್ದಲ್ಲಿ ಬಂದು ನಲ್ಲಿ ನೀರು ಹಿಡಿಯಂಗಾಯ್ತು. ನಮ್ಮ ಪುಷ್ಪ ನಿನ್ನ ಕೈಲಿ ಇನ್ನೂ ಏನೇ
ಕೆಲಸ ಮಾಡಿಸ್ತಾಳೋ ಏನೋ. ಸರಿ ಸರಿ ಬಾ ಹಿಂದೆ ನಿಂತ್ಕೋ. ಏನಪ್ಪ ಗುರಾಯಿಸಿದ್ಯಾ? ಬಾ ಕ್ಯೂನಲ್ಲಿ ನಿಂತ್ಕೋ. ನಾವೆಲ್ಲ ನಿಂತಿರೋದು ಕಾಣಿಸಲ್ವಾ? ಏ ಅದೇನಕ್ಕ ಹಂಗ್ ನೋಡ್ತಾ ಇದೀಯ ಅವ್ರನ್ನ? ಕೊಡ ತುಂಬ ಎತ್ಕೋ. ಓಯ್ ಏನಂಗ್ ಮುಖ ನೋಡ್ತಿದ್ಯಾ? ಬಂದ್ ನೀರು ಹಿಡ್ಕೋ. ಏಯ್ ನೀರು ತುಂಬ ಸುರಿತೈತೆ, ಬೇರೆ ಬಿಂದಿಗೆ ಇಡು. ಏಯ್ ಏನೋ ಅಣ್ಣ ಏನಿಲ್ಲ, ನೀರು ತುಂಬ ಸುರಿತೈತಲ್ಲ ಅದಕ್ಕೆ ಬೇರೆ ಬಿಂದಿಗೆ ಇಡು ಒಂದೇ. ಕಾಲೇಜಲ್ಲಿ ನಡೆಯೋ ಪರೀಕ್ಷೆ ಮತ್ತು ನನಗೂ ಆರ್ಯ ಸರ್ಗೂ ಇರೋ ಪರೀಕ್ಷೆ, ಇದೆರಡರಲ್ಲೂ ರಿಸಲ್ಟ್ ಚೆನ್ನಾಗಿ ಬರಬೇಕು. ನೀನೇ ಕಾಪಾಡಬೇಕು ದೇವ್ರೆ. ಅಮ್ಮ ಅಪ್ಪ ನಾನು ಹೋಗಿ ಬರ್ತೀನಿ. ತಾಯಿ ಎಲ್ಲವನ್ನ ನೆನ್ಸ್ಕೊಂಡು ಬರಿಯಮ್ಮ. ಎಲ್ಲಿ ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ. ಎಲ್ಲ ಒಳ್ಳೇದಾಗ್ಲಮ್ಮ. ಎಲ್ಲ ಒಳ್ಳೇದೇ ಆಗುತ್ತೆ. ಚೆನ್ನಾಗಿ ಬರಿ ಮಗ. ಬರ್ತೀನಪ್ಪ. ಆಲ್ ದ ಬೆಸ್ಟ್ ಬಂಗಾರ. ಥ್ಯಾಂಕ್ ಯು. ಬಾಪ ಬಾ, ಇದ್ರಲ್ಲೂ ಹೋಗಿ ಇನ್ನೆರಡು ಬಿಂದಿಗೆ ತಂದ್ಬಿಡಪ್ಪ. ಅಯ್ಯ ಅದ್ಯಾಕೆ ಹಂಗೆ ನೋಡ್ತಿದ್ಯಾ? ಆರ್ಯ ಸರು ಎಲ್ಲ ಕೆಲಸನೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೋಗಿ ಇದೊಂದು ತಂದ್ಬಿಡು. ಜಿಮ್ಗೂ ಪಂಪ್ಗೂ ಹೋಗ್ಬಿಟ್ಟು ಹಿಂಗೆ ಎತ್ತುತ್ತಿರಲ್ಲ, ಅದ್ರ ಬದಲು ಇದರಲ್ಲಿ ನೀರು ಎತ್ಕೊಂಬರ್ಬೋದಲ್ವಾ? ಹೋಗು ತಂದ್ಬಿಡು 2 ಬಿಂದಿಗೆ. ಏನಪ್ಪ ಉದ್ದಕ್ಕಿರೋನೆ ಬೈಲಿ ತಗೋ. ಒಂಚೂರು ಧೂಳು ಹೊಡೆದ್ಬಿಡು. ನಾನು ಹೊಡೆಯೋಣ ಅಂದರೆ ಆಳ ಸೊಂಟ ನೋವು, ನಿನ್ಗಾದ್ರೆ ಆರಾಮಾಗಿ ಎಟ್ಕುತ್ತೆ. ಸುಮ್ಮನೆ ನಿಂತ್ಕೊಂಡು ಕಾಲ ಕಳಿಬೇಕಂದ್ರೆ ನಿನಗೂ ಕಷ್ಟ ಅಲ್ವಾ? ಅದಕ್ಕೆ ಹೊಡೆದ್ಬಿಡು ಧೂಳನ್ನ. ಬಾಮ ಇಲ್ಲಿ. ಏನು ಹರ್ಷ? ಬಾ ಇಲ್ಲಿ ತೋರಿಸ್ತೀನಿ. ಅಮ್ಮ ನಾನು ಯುಗಾದಿ ಕ್ಯಾಲೆಂಡರ್ ಬಗ್ಗೆ ಹೇಳಿದ್ನಲ್ಲ, ಇದೇನಾ? ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ ಅಮ್ಮ? ಫಸ್ಟ್ ಟೈಮ್ ನಮ್ಮ ಕಂಪನಿ ಕಡೆಯಿಂದ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕ್ಯಾಲೆಂಡರ್ ರೆಡಿ ಮಾಡಿದ್ದೀವಿ. ಇದು ಸಕ್ಸಸ್ ಆಗೋದಂತೂ ಗ್ಯಾರಂಟಿ ಅಮ್ಮ. ನಮ್ಮ ಸಂಪ್ರದಾಯಗಳನ್ನ ಜನರಿಗೆ ತಿಳಿಸೋದು ನಮ್ಮ ಕರ್ತವ್ಯ.